ನನಗೆ ಮುಖ್ಯಮಂತ್ರಿ ಕೊಡ್ರಯ್ಯ, ನನಗೆ ಮುಖ್ಯಮಂತ್ರಿ ಮಾಡ್ರಯ್ಯ ಅಂತ ಡಿ ಕೆ ಶಿವಕುಮಾರ್ ಬಾಯ್ ಪಡ್ಕೊಂಡ್ರು ಕೂಡ ಯಾರು ಕೇಳ್ತಿಲ್ಲ. ಡಿ ಕೆ ಶಿವಕುಮಾರ್ನ ಈ ಜನ್ಮದಲ್ಲಿ ಸಿಎಂ ಆಗ್ಲಿಕ್ಕೆ ಬಿಡಬಾರ್ದು ಅನ್ನೋ ಲೆಕ್ಕಾಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಹಾಕೊಂಡಿದ್ದಾರೆ ಅನ್ನುವ ಗುಸು ಮಾಹಿತಿ ಕಾಂಗ್ರೆಸ್ನಲ್ಲೇ ಕೇಳಿ ಬರ್ತಾ ಇದೆ. ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮಲ್ಲಿಕಾರ್ಜುನ ಖರ್ಗೆ ಕೇವಲ ಮುಂದೆ ಇದ್ದಾಗ ಮಾತ್ರ ಬೆನಸೌರಿ ಶಭಾಶಿರಿ ಕೊಟ್ಟು, ಹಿಂದೆ ಇದ್ದಾಗ ಪ್ಲಾನಿಂಗ್ ಗಳನ್ನ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಕೈಗೆ ಬೆಲ್ಲದ ಉಂಡಿ ಅಂದ್ರೆ ಸಿಎಂ ಸ್ಥಾನನ ಸಿಗ್ಲಿಕ್ಕೆ ಬಿಡ್ಲೇಬಾರದು ಅಂತ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಏನು? ಮತ್ತೆ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ತೆಗೆದುಕೊಂಡು ಮೀಟಿಂಗ್ಸ್ ಗಳನ್ನ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾಕೆ? ಇದೆಲ್ಲಕ್ಕೂ ಕೂಡ ಒಂದು ಉತ್ತರ ಇಲ್ಲಿ ಖಂಡಿತ ಇದೆ. ಈ ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ ನಲ್ಲಿ ಮಾಡಿದಂತ ಕೆಲವೊಂದು ವಿಶಿಷ್ಟತೆಗಳು ರಹಸ್ಯವಾಗಿ ಬಯಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕ. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಏನಾದ್ರೂ ಮುಖ್ಯಮಂತ್ರಿ ಸ್ಥಾನ ಕೊಟ್ರೆ ನಾಳೆ ಯಾವ ಪರಿಸ್ಥಿತಿ ಬರ್ಬೋದು ಕಾಂಗ್ರೆಸ್ಗೆ ಅನ್ನುವ ಲೆಕ್ಕಾಚಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೆಕ್ಕಾಚಾರ. ಇವರು ಡಿ ಕೆ ಶಿವಕುಮಾರ್ ಅವರು ಚಡ್ಡಿ ಹಾಕೊಂಡು ಅಂಗಿ ಹಾಕೊಂಡು RSS ನಲ್ಲಿ ಭಾಗವಹಿಸಿ RSS ನಲ್ಲಿ ಸೇವೆ ಮಾಡದಂತವರು ಡಿ ಕೆ ಶಿವಕುಮಾರ್. ಸೊ ಇದು ಮಲ್ಲಿಕಾರ್ಜುನ ಖರ್ಗೆಗೆ ಒಂದು ರೀತಿ ಬ್ಯಾಣೆ ಆಗ್ತದೆ. ಯಾಕೆ ಬ್ಯಾಣೆ ಆಗ್ತದೆ ಅಂದ್ರೆ RSS ಅನ್ನ ಕಂಡ್ರೆ ಈ ಮಲ್ಲಿಕಾರ್ಜುನ ಖರ್ಗೆಗೆ ಆಗಲ್ಲ, ಬ್ಯಾಣೆ ಆಗ್ತದ ಅನ್ನುವ ಕಾರಣಕ್ಕೆ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೊಡ್ಲಿಕ್ಕೂ ಕೂಡ ಅವ್ರ ಮನಸ್ಥಿತಿ ಒಪ್ಪಲ್ಲ. ಯಾಕೆ ಒಪ್ತಾ ಇಲ್ಲ ಅಂದ್ರೆ ಬ್ಯಾಣೆ ಆಗ್ತದ. ಮಲ್ಲಿಕಾರ್ಜುನ ಖರ್ಗೆ ಈಗ ಒಂದಿಷ್ಟು ಬಟಲ್ ಪ್ಲೈ ಅಂತ ಕರೀತಾರೆ. ಬಟಲ್ ಪ್ಲೇ ಅಂತ ಅಂದ್ರೆ ಅವ್ರದೇ ಆದಂತ ಒಳಗಿರುತ್ತಲ್ಲ ಆ ಪ್ಲಾನಿಂಗ್ ಅನ್ನು ನಡೆಸ್ಕೊಂಡಿದ್ದಾರೆ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರನ್ನ ಆಗಾಗ ಮೀಟಿಂಗ್ ಕರೀತಾ ಇರ್ತಾರೆ, ಅವ್ರ ಜೊತೆಗೆ ಮಾತಾಡ್ತಾ ಇರ್ತಾರೆ. ಬಹುತೇಕ ಈ ಸಿಎಂ ಚಾನ್ಸ್ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಈ ಜನುಮದಲ್ಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಬಾರ್ದು ಅನ್ನೋ ಪ್ಲಾನಿಂಗ್ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಯ್ತು. RSS ನಲ್ಲಿ ಕೆಲಸ ಮಾಡಿದವರು, RSS ನಲ್ಲಿ ಸೇವೆ ಸಲ್ಲಿಸಿದವರು ಮತ್ತು ಸದಾ ವತ್ಸಲ್ಯ ಅಂತ ವಿಧಾನಸೌಧದಲ್ಲಿ ಹಾಡಿದವರು ನಾಳೆ ಅಧಿಕಾರ ಸಿಕ್ಕ ತಕ್ಷಣ ಏನಾದ್ರೂ RSS ಬೆಂಬಲ ಕೊಟ್ಬಿಟ್ರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗ್ಬೇಡ. ಈ ಲೆಕ್ಕಾಚಾರವನ್ನ ಹಾಕೊಳ್ತಾ ಇದ್ದಾರೆ. ಏನಾಗಬೇಡ, ಕಾಂಗ್ರೆಸ್ ಪರಿಸ್ಥಿತಿ ಏನಾಗಬೇಡ. ಇದು ಇನ್ನು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಏನೇನಿದಾರಲ್ಲ, ಯಾರ್ಯಾರು ಅನ್ನೋದು ನಿಮಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲ ಅಂದ್ರೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಯಾಕಂತಂದ್ರೆ ಈಗ ವಿಡಿಯೋ ಲೆಂತ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಏನ್ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇದಾರಲ್ಲ, ಸೊ ಅವರೆಲ್ಲರನ್ನೂ ಕೂಡ ಮನವೊಲಿಕೆ ಮಾಡೋದು ಮಲ್ಲಿಕಾರ್ಜುನ ಖರ್ಗೆ ಸತೀಶ್ ಜಾರಕಿಹೊಳಿಗೆ ಹೇಳ್ಕೊಡ್ತಾ ಇರುವಂತ ಒಂದಿಷ್ಟು ಲೆಕ್ಕಾಚಾರಗಳು. ಸಿದ್ದರಾಮಯ್ಯ ಗಟ್ಟಿಯಾಗಿ ಹೇಳ್ತಾರೆ, ನಾನು 5 ವರ್ಷದ ಮುಖ್ಯಮಂತ್ರಿ ಆಗ್ತೀನಿ, ನಾನು ಇನ್ನೂ 5 ವರ್ಷ ಮುಖ್ಯಮಂತ್ರಿನೇ ಆಗಿರ್ತೀನಿ ಅಂತ. ಇದು ಹೇಗೆ ಹೇಳ್ತಾರಪ್ಪ, ಎಲ್ಲಿಂದ ಈ ಪವರ್ ಅವ್ರಿಗೆ ಬಂತು ಅಂತ ಅನ್ಕೊಂಡ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇದಾರಲ್ಲ, ಇವರು ಸಿದ್ದರಾಮಯ್ಯನವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಹೇಗೆ ಹೇಳ್ತಾರೋ ಹಾಗೇ ಕೇಳೋದು, ಇದು ನಿಮಗೆ ಗೊತ್ತಿರಲಿ. ಸೊ ಹಂಗಾಗಿ ಮಲ್ಲಿಕಾರ್ಜುನ ಖರ್ಗೆ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನ ತೆಗಿಯಲ್ಲ. ಕೇವಲ ಸುಮ್ಮನೆ ರಾಜಕೀಯದಲ್ಲಿ ಹೈಕಮಾಂಡ್ ನಲ್ಲಿ ನಾಟಕ ಮಾಡ್ತಾ ಹೋಗೋದು. ಆದ್ರೆ ಸಿದ್ದರಾಮಯ್ಯನವರನ್ನ ಯಾರು ತೆಗಿಯೋದಿಲ್ಲ 5 ವರ್ಷ ಆದ್ಮೇಲೆ. ಇನ್ನು 5 ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೆಲವು ಜನ ಅನ್ಕೊಂಡಿದ್ದಾರೆ. ಖಂಡಿತ ಆಗಲ್ಲ ಅಂತ ಹೇಳದೇ ಇದ್ರು, ಆಗಕ್ಕೆ ಬಿಡಲ್ಲ, ಆ ರೀತಿ ಪ್ಲಾನಿಂಗ್ ನಡೀತಾ ಇದೆ ಅನ್ನೋದನ್ನ ಮಾತ್ರ ಸ್ಪಷ್ಟವಾಗಿ ಹೇಳಬಲ್ಲೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇವರ ಮಗನೋ ಅಥವಾ ಮಗಳು ಪ್ರಿಯಾಂಕಾ ಖರ್ಗೆ. ಸೊ ಈ ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇವರ ಲೆಕ್ಕಾಚಾರಗಳು ಏನಾಗಿರುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಅಂದ್ರೆ ಇವರ ಬತ್ತಳಿಕೆಯಲ್ಲಿ ಸಿಎಂ ಸ್ಥಾನ ಸಿಗಾಕೊಂಡ್ಬಿಟ್ರೆ ನೆಕ್ಸ್ಟ್ ಏನ್ ಪರಿಸ್ಥಿತಿ. ಯಾಕಂತಂದ್ರೆ ಒಂದು ಕಾಲು RSS ನಲ್ಲಿ ಇಟ್ಟಂತವ್ರು, ಇನ್ನೊಂದು ಕಾಲು ಕಾಂಗ್ರೆಸ್ ನಲ್ಲಿ ಇಟ್ಟಂತವ್ರು ಡಿ ಕೆ ಶಿವಕುಮಾರ್. RSS ಅಂದ್ರೆ ಡಿ ಕೆ ಶಿವಕುಮಾರ್ ತುಂಬಾ ಪ್ರೀತಿ ಇದೆ, ಆದ್ರೆ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಬಿಡಲ್ಲ, ಅವಕಾಶ ಕೊಡೋದಿಲ್ಲ.
ಹಾಗಾಗಿ RSS ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ ಸುಮ್ಮನೆ ಮುಗಿದಿಡಿಸ್ಕೊಂಡು ಇಟ್ಕೊಂಡಿದ್ದಾರೆ. DK ಶಿವಕುಮಾರ್ಗೆ ಆಸೆ ಬಿಜೆಪಿಗೆ ಬರಬೇಕು ಅಂತ, ಆದ್ರೆ ಬಿಜೆಪಿಯಲ್ಲಿ ಅವರಿಗೆ ಅವಕಾಶಗಳು ಸಿಗಲ್ಲ ಅನ್ನೋದೊಂದು ಕೊರತೆ DK ಶಿವಕುಮಾರ್ ಅವರಿಗೆ. ನನಗೆಲ್ಲಿ ಒಳ್ಳೆ ಉತ್ತಮ ಅಧಿಕಾರ ಸಿಗಲ್ವೇನೋ ಅಂತ. ಸೊ ಹಾಗಾಗಿ ಅವ್ರು ಸುಮ್ಮನೆ ಇದ್ದಾರೆ ಅಷ್ಟೇ. ಬಿಜೆಪಿಗೆ ಯಾವಾಗೂ ಬಂದಿರೋರು, ಆದ್ರೆ ಇಲ್ಲಿಯೂ ಕೂಡ ಸ್ವಲ್ಪ ಬಣ ಬಡದಾಟ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಇನ್ನು ಬಿಜೆಪಿಗೆ DK ಶಿವಕುಮಾರ್ ಬರಬೇಕಾದ್ರೂ ಈ ಕಡೆ ಸತೀಶ್ ಜಾರಕಿಹೊಳಿ ಸಹೋದರ ರಮೇಶ್ ಜಾರಕಿಹೊಳಿ ಇದ್ದಾರೆ. 17, 18, 20, 22 ಸೀಟ್ಗಳನ್ನ ಒಮ್ಮೆ ತಗೊಂಡ್ಬಂದ್ಬಿಡ್ತಾರೆ. ಸೊ ಹಂಗೇನಾದ್ರೂ ಆದ್ರೆ ನೆಕ್ಸ್ಟ್ ಇಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ? ಸತೀಶ್ ಜಾರಕಿಹೊಳಿ ಆಗ್ತಾರೆ. ಅವಕಾಶ ಕೊಟ್ಟಂಗೆ ಇವರೇ ಆಗತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದಾರೆ DK ಶಿವಕುಮಾರ್. ಆದ್ರೆ ನಿಜ ಸತ್ಯಾಂಶಗಳನ್ನ ನೋಡಿದಾಗ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ? 2028ರ ಚುನಾವಣೆಯಲ್ಲಿ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ರಾಜಕಾರಣ ನಡೆಯುತ್ತೆ. ಒಂದು ವೇಳೆ ಅವರು ಮುಖ್ಯಮಂತ್ರಿಯಿಂದ ಕೆಳಗಿಳಿಬೇಕಾದಂತ ಸನ್ನಿವೇಶ ಬಂದಿದ್ದೆ ಆದ್ರೆ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನೇ ನಿಲ್ಲಿಸೋದು. ಈ ಲೆಕ್ಕಾಚಾರವನ್ನ ಹಾಕೊಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಯಾಕೆ ಏನು ಬನ್ನಿ ಹೇಳ್ತಾ ಹೋಗ್ತೀನಿ ನೋಡಿ. ಮಲ್ಲಿಕಾರ್ಜುನ್ ಖರ್ಗೆ ಸಣ್ಣ ವಯಸ್ಸಿನಲ್ಲೇ ಒಂದು ಲೆಕ್ಕ ಹಾಕೊಂಡಿದ್ರು. ಏನಂತ ಲೆಕ್ಕ ಹಾಕೊಂಡಿದ್ರು? ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೂಡ ದೊಡ್ಡ ನಾಯಕನಾಗಬೇಕು, ನಾನು ಹೇಳಿದ ಹಾಗೆ ಕಾಂಗ್ರೆಸ್ ಪಕ್ಷ ನಡಿಬೇಕು. ಈ ಕನಸನ್ನ ಹೊತ್ಕೊಂಡಿದ್ರಂತೆ 6-7 ವರ್ಷದಲ್ಲೇ ಇದೆ. ಸೊ ಕನಸನ್ನ ಹೊತ್ಕೊಂಡಿದ್ರು. ಈಗ ಇತಿಹಾಸದ ಪುಟದಲ್ಲಿ ಸೇರುತ್ತಲ್ಲ ಹಂಗೆ. ಸೊ ಇವ್ರದೇ ಆದ ಲೆಕ್ಕಾಚಾರಗಳನ್ನು ಹಾಕೊಳ್ತಾ ಇದ್ದಾರೆ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಬೆಂಬಲಿಗರಿಂದ ಮತ್ತು DK ಶಿವಕುಮಾರ್ ಅವರ ಬೆಂಬಲಿಗರಿಂದ ಗುಸುಗುಸು ಮಾಹಿತಿಯಾಗಿ ಹೊರಗಡೆ ಬರ್ತಾ ಇದೆ. ವಿಧಾನಸೌಧದ ಹೊರಗಡೆ ನಿಂತ್ಕೊಂಡು ಮಾತುಗಳು ನಡೀತಾ ಇದ್ದಂತೆ. ಬರ್ಲಿ, ಪರವಾಗಿಲ್ಲ, ಎಲ್ಲಾ ಸುದ್ದಿಗಳು ಬಂದೇ ಬರುತ್ತೆ, ಎಲ್ಲ ಹೋಗಲ್ಲ. ಸೊ ಇದು DK ಶಿವಕುಮಾರ್ ಅವರಿಗೆ ಕಂಟಕವಾಗುತ್ತಾ? ಸತೀಶ್ ಜಾರಕಿಹೊಳಿ ಅವರಿಗೆ CM ಪಟ್ಟ ಸಿಗುತ್ತಾ? ಇದೇ ಒಂದು ದೊಡ್ಡ ವಿಶೇಷವಾಗಿ ಕಾಣಿಸ್ಕೊಳ್ತಾ ಇದೆ. CM ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು. ಇಲ್ಲಿವರೆಗೂ ಎಲ್ಲಿಯೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನನಗೆ ಖುಷಿ ಆಗ್ಲಿ ಅಂತ DK ಶಿವಕುಮಾರ್ಗೆ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಹೇಳಿಲ್ಲ. ಸಿದ್ದರಾಮಯ್ಯ ಹೇಳೋದಷ್ಟೇ, MB ಪಾಟೀಲ್ ಆಗ್ತಾರೆ, ಬೇರೆಯವ್ರು ಆಗ್ಬಾರ್ದ ಅಂತ. ಅಂದ್ರೆ DK ಶಿವಕುಮಾರ್ CM ಆಗೋದು ಇಷ್ಟಾನೇ ಇಲ್ವಾ? ಯಾಕೆ ಇಷ್ಟ ಇಲ್ಲ? ಮಲ್ಲಿಕಾರ್ಜುನ ಖರ್ಗೆ ಹೇಳಿದಂಗೆ ಕೇಳೋದು ಸಿದ್ದರಾಮಯ್ಯನವರು ತತ್ವ ಸಿದ್ಧಾಂತ ಅನ್ಸುತ್ತೆ. ಸೊ ಹಾಗಾಗಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಅರ್ಥ ಆಯ್ತು ಅನ್ಕೊಡ್ತೀನಿ. ಹೇಗಾದ್ರೂ ಮಾಡಿ ಒಟ್ಟಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ಲಾನಿಂಗ್ 2028ರ ಚುನಾವಣೆಯಲ್ಲೂ ಕೂಡ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇರುವಾಗ ನೋಡಿಕೊಳ್ಳೋದೇ ಅವರ ಒಂದು ಪಟಲ್ ಪ್ಲಾನಿಂಗ್. ಸೊ ಅವರ ಈ ರಹಸ್ಯ ಕೂಡ. ಹಾಗಾದ್ರೆ 2028ರಲ್ಲಿ ಯಾರಿಗೆ ಮಣೆ ಹಾಕಿ ಕೊಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ? 3 ನಾಯಕರ ಹೆಸರುಗಳಿದೆ. ಮೊದಲನೇದಾಗಿ MB ಪಾಟೀಲ್, ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಮತ್ತು ಬೇರೆ G ಪರಮೇಶ್ವರ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ G ಪರಮೇಶ್ವರ್ಗೆ ಮುಖ್ಯಮಂತ್ರಿ ಸೀಟ್ ಕೊಡಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ. ಇದು ಕಾಂಗ್ರೆಸ್ನ ಸಿದ್ಧಾಂತ. ಹಾಗಾಗಿ ಮುಖ್ಯಮಂತ್ರಿ ಸೀಟು G ಪರಮೇಶ್ವರ್ಗೆ ಹೋಗಲ್ಲ. MB ಪಾಟೀಲ್ ಅಥವಾ ಸತೀಶ್ ಜಾರಕಿಹೊಳಿ ಇವರ ಇಬ್ಬರಲ್ಲಿ ಹೋಗುತ್ತೆ. ಆದ್ರೆ ಹೆಚ್ಚಿನದಾಗಿ ಗುರುತಿಸ್ಕೊಳ್ಳೋದು, ಹೆಚ್ಚಿನದಾಗಿ ಕಾಣಿಸ್ಕೊಳ್ಳೋದು ಸತೀಶ್ ಜಾರಕಿಹೊಳಿಗೆ ಹೋಗುವ ಲೆಕ್ಕಾಚಾರ ಇದೆ. ಏನಾದ್ರೂ DK ಶಿವಕುಮಾರ್ ಅವರನ್ನ ಬಿಟ್ಟು ಸತೀಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಸ್ಥಾನ ಹೋದ್ರೆ ಖಂಡಿತ DK ಶಿವಕುಮಾರ್ ಪಕ್ಷದಿಂದ ಹೊರಗಡೆ ಬರ್ತಾರೆ. ಡೆಫಿನೆಟ್ಲಿ ಹೊರಗಡೆ ಬರ್ತಾರೆ, ಇದಂತೂ ಸತ್ಯ. ಒಟ್ನಲ್ಲಿ DK ಶಿವಕುಮಾರ್ ಅವರನ್ನ ಈ ಜನ್ಮದಲ್ಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಬಾರ್ದು ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆಯ ಲೆಕ್ಕಾಚಾರ. ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಬಂದ್ರೆ ಮುಖ್ಯಮಂತ್ರಿ ಆಗಬಹುದು, ಅಲ್ಲಿ ಬಿಡಲ್ಲ ಅನ್ನೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಯಾರು? ಕಾಂಗ್ರೆಸ್ನಲ್ಲಿ ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ, ಇನ್ನುಳಿದ ಪಕ್ಷದಲ್ಲಿ ಅಲ್ಲೇನು ಅಧಿಕಾರ ಇದೆ ಖರ್ಗೆಗೆ, ಮಲ್ಲಿಕಾರ್ಜುನ್ ಖರ್ಗೆಗೆ. ಸೊ ಹಾಗಾಗಿ ಈ ಜನುಮದಲ್ಲಿ ಅನ್ನೋಕ್ಕಿಂತಲೂ ಏನು ಈ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ಈ ಜನುಮದಲ್ಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ DK ಶಿವಕುಮಾರ್ನಂತ, ಈ ಜನುಮದಲ್ಲಿ ಅನ್ನೋಕ್ಕಿಂತಲೂ ಅವ್ರು ಕಾಂಗ್ರೆಸ್ನಲ್ಲಿ ಇರೋವರೆಗೂ ನಾವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ಬಹುದು ಮಲ್ಲಿಕಾರ್ಜುನ ಖರ್ಗೆ ಅಥವಾ ಅವರ ಬೆಂಬಲಿಗರು.
ಆದರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲಿರೋವರೆಗೂ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ ಅನ್ನೋದು ಹಠ ಮಾತ್ರ ಖರ್ಗೆಯ ಒಂದು ಲೆಕ್ಕಾಚಾರದಲ್ಲಿದೆ ಅನ್ನೋದು ಗುರುತಾಗ್ತಾ ಇದೆ. ಇದಿಷ್ಟು ಮಾಹಿತಿ ಆಗಿತ್ತು. ಮತ್ತಷ್ಟು ರಾಜಕೀಯ ಒಳಗಿರ್ತಕ್ಕಂಥ ಉಸುಲಿನ ಆಟಗಳನ್ನ ನಿಮ್ಮ ಮುಂದೆ ಬಯಲು ಮಾಡ್ತಾ ಇರ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ರಾಜಕೀಯ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.